स्वागत है आपका बी न्यूज नेशन में। मैं हूं आबिद हुसैन शेख। इंडियन ऑयल कॉरपोरेशन लिमिटेड में ऑयल टैंकर्स ड्राइवर का धरना प्रदर्शन। आज सुबह 7 बजे से इंडियन ऑयल कॉरपोरेशन डिपो के सामने धरना देते हुए डीएम रविराज और पाटिल टीएलएफ ने आए दिन उन पर हरासमेंट करते हैं और गेज में घोटाला करते हैं, जिसका भुगतान ड्राइवरों को चुकाना पड़ता है। इन सवालों को पूछने पर ड्राइवर का आईडी कार्ड छीन लेते हैं और लोड नहीं करते। डीएम और टीएलएफ की मनमानी चल रही है। तकरीबन 500 ड्राइवर्स ने धरना प्रदर्शन किया। अब तक इनका धरना शुरू है। इंडियन ऑयल कॉरपोरेशन लिमिटेड जो बाईपास रोड पर है, यहाँ पर जो है इंडियन ऑयल ड्राइवर्स, टैंकर्स, लॉरी टैंकर्स ड्राइवर ने यहाँ पर आज स्ट्राइक किया है। ये किस बात को लेकर इंडियन ऑयल कॉरपोरेशन लिमिटेड के खिलाफ नारेबाजी हो रही है, क्या समस्या है उनकी, इन्हीं से जानने की कोशिश करेंगे। जो है बहुत परेशान है और डिपो मैनेजर जो है उनको है ना बहुत हरिस्ती है। क्यों बोले तो आइडेंटिटी कार्ड नहीं है बोल के बाहर बात है। उसके बाद 2 लीटर 3 लीटर अगर नीचे गिर गया तो भी ड्राइवर को किन्नर को बने सुन देते। 60 के ऊपर गाड़ी चलाए तो 60 के ऊपर गाड़ी चलाए तो लाख करते हैं। आप 2 ट्रिप मारो बोलते हैं, कैसा मारना, कौन से हिसाब से मारना, गाड़ी क्या करना, ड्राइवर का क्या हालत होती है बताइए। आज हमारी हालत ऐसे है, इसलिए तो हम स्ट्राइक करेंगे। आगे उनको क्या देते हैं देखिए। अभी तक तो क्या बोले नहीं, अभी क्या बोलते हैं उसके बाद हमें उसके बाद आगे कार्रवाई करते हैं स्ट्राइक। 11 ವರ್ಷ ನಂದು ಏನೂ ತಪ್ಪಿಲ್ಲ, ಏನೂ ಇಲ್ಲ, ಎಲ್ಲ ಓಕೆ ಅಲ್ಲ. ಗಾಡಿ ಆಕ್ಸಿಡೆಂಟ್ ಮಾಡಿಲ್ಲ, ಎಲ್ಲೂ ಲೀಕೇಜ್ ಇಲ್ಲ, ಏನೂ ಇಲ್ಲ. ಇವ್ರು ಮನ್ಸಿಗೆ ಬಂದಂಗ ನೀನು ಬೇಡ, ತನಗೆ ಯಾರು ಬೇಕು ಅವ್ರಿಗೆ ಇಟ್ಕೊಳ್ಳೋದು. ಯಾರು ಕರೆಕ್ಟಾಗಿ ಮಾತಾಡ್ತಾರೆ, ಯಾರು ಕರೆಕ್ಟಾಗಿ ತನ್ನ ಡ್ಯೂಟಿ ಮಾಡ್ತಾರೆ, ಅವ್ರು ಯಾರು ಚಟ ಹೇಳ್ತಾರೋ ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಕೇಳಬೇಕು. ಡ್ಯೂಟಿ ತಗೊಳ್ಳೋದು ಯಾರ್ದು ಅಥಾರಿಟಿ ಯಾರ್ದು? ಡಿಪೋ ಮ್ಯಾನೇಜರ್ ಏನ್ ಹೆಸರು ಅವ್ರದ್ದು? ಅವ್ರು ರವಿರಾಜ್ ಅಂತೇಳಿ. ಆದ್ರೆ ಅವ್ರು ಏನು ಮಾತಾಡಲ್ಲ. ಅವ್ರ ಕೆಳಗೆ ಏನಿರ್ತಾರಲ್ಲ ಪಾಟೀಲ್ ಅಂತೇಳಿ ಅವ್ರದೆಲ್ಲ ಕಾರ್ಬಾರ್ ಇದು. ಅವ್ರು ಹೇಳ್ತೇವೆ ಖರೆ. ಅವರು ರೇಣು ಮತ್ತೆ ಇನ್ನೊಬ್ಬ ನಾವೇನೋ ತಪ್ಪು ಮಾಡಿಲ್ಲ, ನಾವೇನೋ ತಪ್ಪು ಮಾಡಿಲ್ಲ. ತಪ್ಪು ಮಾಡಿದವ್ರು ಹೊರಗೆ ಹೋಗ್ಬೇಕು, ತಪ್ಪು ಮಾಡಿದವ್ರು ಹೊರಗೆ ಹೋಗ್ಬೇಕು. ಮಗಳು 55 ಮಾಡ್ಯಾರ ಗಾಡಿ. ರಿಪೋರ್ಟ್ ಅದ, ಲೆಟರ್ ಅವ್ರು ಕೊಡ್ತಾರ. ಒಂದು 50-55 ಸ್ಪೀಡ್ ಹೋದ್ರು ಲಾಕ್ ಮಾಡ್ತಾರೆ. 60 ಲಾಕ್ ಮಾಡಲ್ಲ. ನಿಮ್ಮ ಹೆಸರು ಹೇಳ್ರಿ? ನನ್ನ ಹೆಸರು ಕದೀರ್ ಅಹಮದ್ ಅಂತ ಹೇಳಿ. ಡ್ರೈವರ್ ಅಂದ್ರು ಒಟ್ಟ ಕಿಮ್ಮತ್ತಿಲ್ಲ. ಡ್ರೈವರ್ಗಳಿದೆ ಮೇನ್ ಇರೋದು. ಎಲ್ಲಿ ಹೋದ್ರು ಡ್ರೈವರ್ಗಳು. ಒಂದು ML ಬೇಕಾದ್ರು ಡ್ರೈವರ್ ಬೇಕು. ಒಟ್ಟ ಕಿಮ್ಮತ್ತಿಲ್ಲ. ಕಿನ್ನೋಳು ಬರ್ತಾವ, ಕಿನ್ನೋಳು ದುಡಿತಾವ. ಮಾತಿಗೆ ಅಡೆಂಟ್ ಕಸ್ಕೊಳ್ಳೋದು. ಲೆಟರ್ ತಗೊಂಡ್ ಲೆಟರ್ ಎಲ್ಲಿ ತರಬೇಕು? ಲೆಟರ್ ಬೇಕಲ್ಲ. 80 ಒಟ್ಟು 60 ಮೇಲೆ ಗಾಡಿ ಓಡಿಸ್ಬೇಕು. 60 ಮೇಲೆ ಗಾಡಿ ಓಡಿಸ್ಲಿಲ್ಲ ಅಡೆಂಟ್ರಿಗೆ ಬರ್ಬೇಕು. ಹೆಂಗ ಅಡೆಂಟ್ರಿಗೆ ಬರ್ಲಿಲ್ಲ ಅಂದ್ರೆ ಮಾಲಕಗಳಿಗೆ ಫೋನ್ ಹಚ್ತಾರೆ. ಓಡಿಸ್ಬೇಕು. 60 ಬಂದು ಏನಂತಾರ ಅವ್ರೇನು ಒಟ್ಟು ಏನಾರ ಒಂದು ತಪ್ಪತ್ತು ಏನಿಲ್ಲ ರೀ. ಏನೋ ತಪ್ಪತ್ತು ಬಂದು ಐಡೆಂಟಿ ಕಸ್ಕೊಳ್ಳೋದು. ಈಗ ನೀವು ಮುಂಜಾನೆಯಿಂದ ಸ್ಟ್ರೈಕ್ ಮಾಡ್ತೀವಿ. ಇವಾಗ ಏನೇ ಆನ್ಸರ್ ಮುಂದಾದ್ರು ಇದು ಒಂದೇ ಸರಿ ವಿಶ್ವೇಶ್ವರರಾವ್ ಸರ್ ಇದ್ದಕ್ಕಾರ ಅವ್ರು ಗೇಟಿಗೆ ಬಂದ್ಕರ್ ನಮ್ಗೆಲ್ಲ ರಿಕ್ವೆಸ್ಟ್ ಕರ್ಕೊಂಡ್ಬರ್ತಿದ್ರು. ಮುಂಜಾನೆ ಇತ್ತು DM ಸಾಹೇಬ್ರು ಹೊರಗೆ ಬಂದ್ಕರ್ ಮಾತಾಡಿಲ್ಲ. ಈಗ ಎಲ್ಲರೂ ಮಾಲಕರು ಬಂದ್ರು, ನಾಡ್ಕೊಂಡು ಮಾಲಕರು ಬಂದ್ರು, ಕರ್ಕೊಂಡ್ ಬಂದ್ರು, ಮಾತಾಡ್ಸ್ಕರ್ ಹಚ್ಕೊಡ್ರು. ಈಗ ಎಲ್ಲ ಬಗ್ಗೆ ಹರಿಸ್ಯಾರ. ಈಗ ನೀವು ನೋಡ್ತೇವೆ ಇವ್ರು ಹಿಂಗೆ ಮಾಡೋದು ನಾವು ಹೊಳೆ ಸ್ಟ್ರೈಕ್ ಮಾಡ್ತೀವಿ. ಮುಗಿದಾದ್ರೆ ಮತ್ತೆ ಹಿಂಗೆ ಮಾಡೋದು ನಾವು ಹೊಳೆ ಸ್ಟ್ರೈಕ್ ಮಾಡೋರು. ಸ್ಟ್ರೈಕ್ ಮಾಡೋರು ನಾವು
ಟೈಪ್ ನಮ್ಗೆ ಅರೆಸ್ಟ್ಮೆಂಟ್ ಕೊಟ್ರೆ ನಾವು ಅರೆಸ್ಟ್ಮೆಂಟ್ ಅಲ್ಲ ನಾವು ಸ್ಟ್ರೈಕ್ ಮಾಡೋರ ಡಿಪೋ ಮ್ಯಾನೇಜರ್ ಪಾಟೀಲ್ ಇಬ್ರು ಚೇಂಜ್ ಆಗ್ಬೇಕು ನಾವು 10 ವರ್ಷ ಬಂದ DM ಸಾಹೇಬ್ರು ಬಂದ್ರಲ್ಲ ಬಂದ ಪ್ರಾಬ್ಲಮ್ ಮಾಡೋದು ಈ ಬಂದ್ ಕೇಸ್ ನಮ್ಮನ್ನೆಲ್ಲ ಇದು ಮಾಡ್ಯಾರ ಅರ್ಥ ಮಾಡ್ಕೋಬೇಕ್ರಿ ಡ್ರೈವರ್ ವಾರಗಡ್ಲೆ ನೋಡ್ರಿ ಈಗ ನಿಮ್ ಡಿಮಾಂಡ್ ಏನು ಡಿಎಂ ಚೇಂಜ್ ಆಗ್ಬೇಕು ನೋಡ್ರಿ ಸರ್ ಡ್ರೈವರ್ಗಳು 15 ಗಂಟೆ ಡ್ಯೂಟಿ ಮಾಡ್ತಾರೆ ಮನೆಗೆ ಹೋಗಲ್ಲ ರಾತ್ರಿ ಊಟ ದುಡಿತಾವ ಅವ್ರೇನ್ ಮುಂಜಾನೆ ಮಾಡ್ತಾರ ಸಂಜೆಗೆ ಮನೆಗೆ ಹೋಗ್ತಾರ ಡ್ರೈವರ್ ಎಲ್ಲಿ ಬಿಡ್ಬೇಕು ಒಂದು ಗಾಡಿ ಬಿಡ್ಬೇಕು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಂಡಿದ್ರೆ ಹಂಗ ಮುಂಜಾನೆ ಬರ್ತಾರೆ ಮಾಡ್ತಾರೆ ಸಂಜೆಗೆ ಮನೆಗೆ ಹೋಗ್ತಾರ ನಾವೇನಿರೋ 10 ಗಂಟೆ ರೋಡ್ ಮೇಲೆ ಬೀಳ್ತಾವ್ ಡ್ರೈವರ್ ಅಂದ್ರೆ ಕಿಮ್ಮತ್ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಡ್ರೈವರ್ ಮೀಟಿಂಗ್ ಕರಿಬೇಕು ಡ್ರೈವರ್ಗೆ ಏನು ತೊಂದರೆ ಐತೆ ಕೇಳಬೇಕು ಬರೀ ಕಾಂಟ್ಯಾಕ್ಟ್ ಮೀಟಿಂಗ್ ಡೀಲರ್ ಮೀಟಿಂಗ್ ಅವ್ರು ಏನು ಹೇಳ್ತಾರೆ ಅದೇ ಖರೆ ಆಗಿಬಿಡ್ತೈತಿ ಡ್ರೈವರ್ಗೆ ಏನು ತೊಂದರೆ ಆಗ್ತೈತೆ ಹೊಟ್ಟೆ ಕೊಡ್ತಾನ ಈ ಗಾಡಿ ಹೋಗ್ತಿರ್ತೈತೆ ಹೋಗ್ತಾ ಪಂಚರ್ ಆಗಿಬಿಡ್ತೈತಿ ಪಂಚರ್ ಆಯ್ತಂದ್ರೆ ಅವ್ನು ಡ್ರೈವರ್ ಅಂತ ತಗೋತಿರ್ತಾನೆ ಇವ್ರು ಫೋನ್ ಹಚ್ಚಿದ್ರು ಫೋನ್ ಎತ್ತಂಗಿಲ್ಲ ಗಾಡಿ ಡ್ರೈವರ್ ಹೋಗಿ ಬರ್ತಾನೆ ಮರು ದಿವಸ ರಾತ್ರಿ ಬೆಳತಾನೆ ಬಂದಿರ್ತಾನೆ ಅವನು ಬಂದು ಕಿಸಿನ ಬೆಳಗ್ಗೆ ಕಾರ್ಡ್ ಹಚ್ತಾನೆ ಮತ್ತೆ ಎಲ್ಲ ಲೋಡ್ ಆಗೋ ಗಾಡಿ ಲಾಕ್ ಆಗಿ ಮಾಡಿಬಿಡ್ತಾನೆ ಅದು ಮಾಲಕರು ಲೆಟರ್ ತರಬೇಕು ಆಮ್ಯಾಗ ಚಾಲು ಹೋಗ್ಬೇಕು ಆಮ್ಯಾಗ ಮತ್ತೆ ಸಾಯಂಕಾಲನೇ ಹೋಗೋದು ಅದು ಮತ್ತೇನು ಇಲ್ಲಿ ಮೆಜರ್ಮೆಂಟು ಸರಿ ಇಲ್ಲ ಓನರ್ಗಳು ಬರ್ತಾರೆ ಚೆಕ್ ಮಾಡ್ತಾರೆ ಚೆಕ್ ಮಾಡೋಣ ಆ ದಿವಸ ಒಂದು 2 ದಿವಸ ಕರೆಕ್ಟ್ ಇರ್ತಾರೆ ಮತ್ತೆ 5-5 ಲೀಟರ್ ಕಮ್ಮಿನೇ ಬೀಳ್ತೈತಿ ಕಮ್ಮಿ ಕೊಡೋದ್ರೆ ಕೊಡಲ್ಲ ಅವರು ಅದು ಎಲ್ಲಿ ಹೋಗ್ತಾವ ಪಂಪ್ ಒಳಗೆ ಹೋಗ್ತೈತಿ ಪಂಪ್ ಹೋಗೋಣ ಡ್ರೈವರೇ ಬರ್ಕೊಂಡು ಬರೋಕು NS ಒಳಗೆ ಅವ್ರಿಗೆ ಬರ್ಕೊಡ್ತಾರೆ ಪಗಾರ ಒಳಗೆ ಕಟ್ ಆಗುತ್ತೆ ನಿಮ್ಮ ಪಗಾರ ಒಳಗೆ ಇಲ್ಲ ನೀವು ಇಲ್ಲಿ ತಗೊಳ್ಳೋ ಟೈಮ್ನಾಗ ಕರೆಕ್ಟ್ ನೋಡೋದು ಹೋಗಿ ಹೋಗ್ತಾರೆ ಭಾಳ ಹೆಚ್ಚಿಗೆ ಮಾತಾಡಿದ್ರೆ ಓನರ್ ಇಲ್ಲ ನೀವು ನೋಡಂಗಿಲ್ಲ ವೇಟ್ ನೋಡಿದ್ರು ಕೊಡಲ್ಲ ಅವ್ರು ಕಡಿಮೆ ಅದಾವ ಅಂತ ಹೇಳಿದ್ರೆ ನಾವು ಜಾಸ್ತಿ ಡ್ರೈವರ್ ಹಾಗೆ ಮಾಡಿದಾನೆ ಹೀಗೆ ಮಾಡಿದಾನೆ ಇಲ್ಲ ಇದು ಕಡಿಮೆ ವೇಟ್ ಕಡಿಮೆ ಅದಾವ್ರಿ ಇಂಥ ಕಡಿಮೆ ಅದಾವ ಅಂತ ಹೇಳಿದ್ರೆ ಕೇಳಂಗಿಲ್ಲ ಬರುತ್ತೆ ಹೋಗತ್ತಾರೆ ಅಲ್ಲಿ ಡ್ರೈವರ್ ಭಾಳ ಕರೆಕ್ಟ್ ಮಾತಾಡಿದ್ರೆ ಡ್ರೈವರ್ ಹಿಂಗೆ ಮಾತಾಡಿದ್ರೆ ಓನರ್ಗೂ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಯಾರು ಇದು ಎಲ್ಲ ಮಾಡೋರು ಅಡ್ಮಿನಿಸ್ಟ್ರೇಟರ್ ಅದಾರ ಒಟ್ಟು ಎಲ್ಲರೂ ಟೋಟಲಿ ಬಂತು ಒಂದು 5-6 ಪ್ರಾಫಿಟ್ ಮಾಡ್ಕೊತಾರ ಮತ್ತೇನು ಸಮಸ್ಯೆ ಮತ್ತೇನಿಲ್ಲ ಅವರು ಪ್ರಾಬ್ಲಮ್ ಇದೆ ಈಗ ಏನು ಹೇಳ್ಯಾರ ಅವ್ರು ನಿಮ್ಗೆ ಅವರು ಏನು ಹೇಳಿದ್ದಾರೆ ಎಲ್ಲ ಬರೆದು ಕೊಟ್ಟಿದ್ದಾರೆ 4 ದಿವಸ ಟೈಮ್ ಬೇಕು ಏನು ಹೇಳಿಲ್ಲ ಮೀಡಿಯಾ ಮುಂದೆ ಹೇಳ್ಬೇಕಂತ ಹೇಳ್ರಿ ಈಗ ನೀವು ಸ್ಟ್ರೈಕ್ ಡೌನ್ ಮಾಡ್ಕೊಂಡ್ರಲ್ಲ ಹಿಂದ್ ಸರ್ದಿರಲ್ಲ ಸರ್ದಿಲ್ಲ ಇನ್ನ ಸ್ಟ್ರೈಕ್ ಮೇಲೆ ಇದೀರಿ ನೀವು ಇನ್ನ DM ಅವ್ರು ಬಂದು ನಿಮ್ಗೆ ಮಾತಾಡಿಲ್ಲ 4 ದಿವಸ ಟೈಮ್ ಕೇಳಿದ್ರೆ ಅಷ್ಟೇ ನೀವು ಒಪ್ಕೊಂಡ್ರಿ ಯಾರು ಒಪ್ಕೊಂಡಿಲ್ಲ ಅವ್ರು ಹಾಗೆ ಹೋಗಿದ್ದಾರೆ ನಮ್ಮ ಹೆಸರು ಹೇಳ್ರಿ ಅಲ್ಲೇ ಬ್ಯಾರ್ಲೆ ಇಲ್ಲಿ ಗಾಡಿ ಬತ್ತೊಳಗ್ರಿ ಎಣ್ಣೆ ತಗೋತಾರ ಎಲ್ಲಿ ತಗೋತಾರ ಎಣ್ಣೆ ಅವರು ನಾವು ಕೇಳ್ತೀವಿ ಅವ್ರು ನೀವು ಹೇಳಿದ್ರ ನೀವು ಕೇಳಂಗಿಲ್ಲೇನ್ರಿ ಯಾಕೆ ತಗೋತೀರಿ ಈ ಸತ್ರಿ ಡಿಪೋದಾಗ ಬ್ಯಾರ್ಲ್ ಹಚ್ಚಾರಿ ಎಲ್ಲರೂ ಗಾಡಿ ನಾವು ಕಂಪಲ್ಸರಿ ಎಣ್ಣೆ ತೆಗೆದು ಹೋಗ್ಬೇಕ್ರಿ ಆ ಎಣ್ಣೆ ಎಲ್ಲಿ ಹೋಗುತ್ತೆ ನಾವು ಕೇಳಿದ್ವಪ್ಪ ಅಂದ್ರೆ ಕಾರ್ಡ್ ತಗೋ ನಿಮ್ ಕಾರ್ಡ್ ಕೊಡು ನೀವು ಹೊರಗೆ ಹೋಗುತ್ತೆ ನಾವು ಎಲ್ಲಿ ಹೋಗ್ಬೇಕು ಅದು ಬ್ಯಾರೆಲ್ ಎಕ್ಸ್ಟ್ರಾ ಇಟ್ಟಿರ್ತಾರೆ ಎಲ್ಲ ಡ್ರೈವರು ಅಲ್ಲಿ ಅದು ಎಣ್ಣೆ ಎಲ್ಲಿ ನಾನ್ ನಿಮ್ಮ ಹತ್ರ ಕೇಳ್ತೀವಿ ಅವ್ರ ಹತ್ರ ಕೇಳಿದ್ರೆ ನಮ್ಮ ಐಡೆಂಟಿ ಕಾರ್ಡ್ ಕಸ್ಕೊತಾರೆ ನಾವೆಲ್ಲಿ ಹೋಗ್ಬೇಕು ಎಣ್ಣೆ तो क्या चलता रहता है ये तो लिमिटेड कंपनी आई सेंट्रल गवर्नमेंट का कंपनी है ना जी। इसका थोड़ा काफी रूल्स होता है तो हमारे लोगों को थोड़ा वो रूल्स फॉलो करने में थोड़ा दिक्कत होती है फिर भी हम ड्राइवर लोगों को थोड़ा बोल के उनको थोड़ा रूल्स में लाने का हम कोशिश कर रहे हैं। नहीं यहाँ पर सीधे आरोप लगाया गया है DM पर कि इन पर ज्यादती हो रही है ऐसा क्या नहीं है अभी देखो बहुत लोग मिल गया है एक मुंह से एक बोलता है फिर भी DM जी को बोला ऐसा किसी को हम बोला नहीं कुछ भी नहीं है फिर भी जो गलती होता रहे तो हम उसको ठीक ठाक कर लेंगे उन्होंने भी बताया है इनको भी बोल दिया है वो भी अच्छा है करके अभी मिटावट करके अभी स्ट्राइक प्रॉब्लम सॉल्व हो गया अभी हाँ साल हो गए सर साल हो गया सर हाँ आप अपना नाम बताएं सर
हाँ, मैं एसएच नाड़गौड़ा करके मैं भी इंडियन ऑयल का ट्रांसपोर्टर हूँ। लगातार 20 साल से मैं इधर कॉन्ट्रैक्टर हूँ, ऐसा कोई दिक्कत नहीं है। तो अभी देखो ऑफिसर हमारा गांव में आया रहता है, उनको थोड़ा इतना बड़ा डिपो बीजापुर में है तो हमारा एक ये है, क्योंकि ऐसा इतना बड़ा डिपो बेंगलोर में भी नहीं है, मंगलोर में भी नहीं है। पहले लेकिन उनका जो मेन आरोप है ड्राइवरों का कि हमें भी एक इंसान के तरह ट्रीट करें, हाँ, हमें दूसरे लोगों की तरह हमें एक नीची नज़र से देखा जाता है, हम पर जो है एक जो चाहे वो बोल देते हैं और हमें का जो लीटर गेज होता है वो कम आता है, वहाँ पर जाकर हम जो कम आता है वो हम अपने पेमेंट में से कट करना पड़ता है और हमारी कोई सुनता नहीं है। मैं ऐसा क्या नहीं है, थोड़ा अभी मिले बोले तो सब लोग एक एक बात बोलने वाले, ऐसा कोई गेज कम आने वाला ऐसा कोई मुद्दा नहीं है। अभी एक बात बोले तो 10 बात बोल रहे, चलो ठीक है, उनको भी थोड़ा हमें बोल दिया, थोड़ा उनको उतना ही थोड़ा अच्छा ड्रेस पहनो, बूट वो कैप गिफ्ट डाल के, जो इसका काफ़ी रूल्स होते हैं ना इंडियन ऑयल का, तो आग लगने का वो ये रहता है, सेफ्टी प्रिकॉशन लेना रहता है, वो बोले तो वो थोड़ा ये करते, तो वो अभी सब ठीक हो गए, उन्होंने करने के लिए रेडी हो गए। ऐसा किसी का बेइज्जती करने का किनका तो डीएम से आपकी बात हो गई? सब बात हो गई सर, अभी वो सब मिटावट करके देंगे, कोई दिक्कत नहीं है करके उन्होंने अच्छा अंदर बुला के उनको बैठा के चाय पिला के पी। थैंक यू, धन्यवाद सर। तो बीजापुर शहर के ये इंडियन ऑयल कॉरपोरेशन लिमिटेड में आज जो है 500 से ज़ायद इंडियन ऑयल टैंकर ड्राइवर्स ने सुबह 7 बजे से यहाँ पर स्ट्राइक की है और उन्हें जो है उनका आरोप सीधे सीधे डीएम पर है। डीएम ने उन्हें किसी भी तरह का कोऑपरेशन नहीं होता है, यानी ड्राइवर को वो लोग इंसान नहीं समझते हैं, ऐसा इनका आरोप रहा। लेकिन अब तक 4 से 6 घंटे बीत चुके हैं, लेकिन अब तक इनका प्रॉब्लम सॉल्व नहीं हुआ है। अभी भी डीएम साहब जो अंदर हैं, डीएम जो डिपो मैनेजर हैं, तो उनसे मिलने के लिए हमें नहीं दिया जा रहा है। यहाँ पूरी सिक्योरिटी लगाई गई है, लेकिन हमारे कैमरामैन और हमें अंदर आने की इजाज़त बिल्कुल नहीं दी जा रही है। तो अभी भी जो है ट्रांसपोर्ट के कॉन्ट्रैक्टर नाड़गौड़ा जो अभी डीएम से मिलकर अभी जो बाहर आए और हमारे कैमरे के सामने बात करते हुए उन्होंने कहा कि ऐसी कोई समस्या नहीं है। जो ड्राइवर 1 से 4 मिलते हैं तो 4 नमूने की बात होती है। हमने डीएम से बात की है, लेकिन प्रॉब्लम सॉल्व हुआ है, लेकिन ड्राइवर हैं कि मानने को तैयार नहीं है। जब हमने डीएम से बात करने की कोशिश की तो सिक्योरिटी वालों ने हमें अंदर जाने नहीं दिया गया और ना तो डीएम हमारे सामने बाहर आकर बात करने की कोशिश की। कैमरामैन सद्दाम के साथ मैं खुर्शीद आलम, बी न्यूज़ नेशन, बीजापुर। ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಬರುವ ಜನವರಿ 13ರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ. ಸಮಾಜದಲ್ಲಿ ಹಿಂದುಳಿದವರಿಗೆ, ಬಡವರಿಗೆ, ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿತ್ತು. ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ. ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ 13/1/2019. ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ, ಮನುಗುಳಿ ರೋಡ್, ವಿಜಯಪುರ. ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ 8970333944, 8792092220, 8123288852 ಮತ್ತು 9980370157. ಕಚೇರಿಯ ವಿಳಾಸ ಮನುಗುಳಿ ರಸ್ತೆ, ಅಲಿ ಮಸೀದ್ ಹತ್ರ, ವಿಜಯಪುರ. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।